Hello everyone, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ AV ಅರವಿಂದ್. ಇವತ್ತಿನ ವಿಡಿಯೋದಲ್ಲಿ ಲೆಟ್ಸ್ ಸಿ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ವಿಚ್ ಶುಡ್ ಬಿ ನೋಯಿಂಗ್ ಆಫ್ಟರ್ ರೈಟಿಂಗ್ KCET ಎಕ್ಸಾಮ್. ಸೊ ಎಲ್ಲರೂ ಇವಾಗ KCET ಎಕ್ಸಾಮ್ನ ಕಂಪ್ಲೀಟ್ ಮಾಡಿರ್ತೀರಾ. ಕಂಪ್ಲೀಟ್ ಮಾಡಾದಮೇಲೆ ಇವಾಗ ಅನ್ಅಫಿಷಿಯಲ್ ಆನ್ಸರ್ಸ್ಗಿನ್ನ ಅಫಿಷಿಯಲ್ ಆಗಿ ಚೆಕ್ ಮಾಡಿರ್ತೀರಾ. ಐ ನೋ ಇಟ್ಸ್ ಅ ಕ್ಯೂರಿಯಾಸಿಟಿ, ನಿಮ್ಗೊಂದು ಕ್ಯೂರಿಯಾಸಿಟಿ ಇರುತ್ತೆ, ಎಷ್ಟು ಆನ್ಸರ್ಸ್ ಕರೆಕ್ಟ್ ಆಗಿರ್ಬೋದು, ನಮಗೆ ಎಷ್ಟು ಮಾರ್ಕ್ ಬರ್ಬೋದು ಈ ಸಬ್ಜೆಕ್ಟ್ ಅಂತ. ಇಟ್ಸ್ ಓಕೆ, ಬಟ್ ವೆನ್ ಯು ಚೆಕಿಂಗ್ ದೋಸ್ ಆನ್ಸರ್ಸ್ ಕೀಸ್ ಮೇಕ್ ಶೋರ್ ನೀವು ಒಂದು ಒಳ್ಳೆ ಇನ್ಸ್ಟಿಟ್ಯೂಷನ್, ಯಾವುದೋ ಒಂದು ಒಳ್ಳೆ ಇನ್ಸ್ಟಿಟ್ಯೂಷನ್ ವೆಬ್ಸೈಟಿಂದ ಚೆಕ್ ಮಾಡೋಕ್ಕೆ ಹೋಗಿ ದಟ್ ಆನ್ಸರ್ ಕೀ ಫ್ರಮ್ ದಟ್ ಪರ್ಟಿಕ್ಯುಲರ್ website might be similar to that of the KEA website. So or you can also ನೀವು ವೇಟ್ ಮಾಡ್ಕೋಬೋದು, KEA ಇಂದ ಅಫಿಷಿಯಲ್ ಆನ್ಸರ್ ಕೀ ಬರೋವರೆಗೂ ನೀವು ವೇಟ್ ಮಾಡ್ಕೋಬೋದು. ಇಲ್ಲಾಂದರೆ ಆ ಥರ ಒಂದು ಒಳ್ಳೆ ಇನ್ಸ್ಟಿಟ್ಯೂಷನ್ ವೆಬ್ಸೈಟಿಂದ ನೀವು ಆನ್ಸರ್ಸ್ ಕೀನ ಚೆಕ್ ಮಾಡೋಕ್ಕೆ ಹೋಗ್ಬೋದು. So in today's video we're going to see why KCET exam is important, why you should join top 10 colleges, and about rank analysis and KCET fees and also engineering courses. ಸೊ ಐ ವಾಂಟೆಡ್ ಟು ಶೇರ್ ಅ ಕೈಂಡ್ ಇನ್ಫಾರ್ಮೇಷನ್ ವಿತ್ ಮೈ ಸಬ್ಸ್ಕ್ರೈಬರ್ಸ್, ವಿತ್ ಮೈ ಫ್ಯಾಮಿಲಿ. ಏನಂತ ಕೇಳಿದ್ರೆ, ನಾವು ಯೂಟ್ಯೂಬ್ ಅಂದರೆ ಅವರ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಫಸ್ಟ್ ವೀಡಿಯೋ ಹಾಕಿದ್ದು ಹೌ ಟು ಗೆಟ್ ಮೋರ್ ಮಾರ್ಕ್ಸ್ ಇನ್ KCET ಎಕ್ಸಾಮ್ ವಿತೌಟ್ ಸ್ಟಡಿಂಗ್ ಅಂತ. ಅದು 45 ಮಾರ್ಕ್ಸ್ ಅಂದರೆ ಪ್ರಾಬಿಲಿಟಿ ಟ್ರಿಕ್ಸ್ ಬಗ್ಗೆ ಹಾಕಿದ್ದೆ ಮತ್ತು ಆಪ್ಷನ್ ಟ್ರಿಕ್ ಬಗ್ಗೆನೂ ಹಾಕಿದ್ದೆ. ಸೊ ಈ ಒಂದು ವಿಡಿಯೋ ಹಾಕಿದ್ದು 12th May 2021. ಸೊ ನಾವು ಈ ವಿಡಿಯೋ ಹಾಕಿದ ತಕ್ಷಣವೇ ಐ ಗಾಟ್ ಲಾಟ್ ಆಫ್ ರೆಸ್ಪಾನ್ಸಸ್ ಫ್ರಮ್ ಮೈ ಫ್ರೆಂಡ್ಸ್ ಮತ್ತು ಸಬ್ಸ್ಕ್ರೈಬರ್ಸ್, ಹಾಗೂ ಪೀಪಲ್ ಆರ್ DMing me in stars. So what happened is that I took a lot of references for this trick. ಅಂದರೆ 2004 ಇಂದ 2020 ವರೆಗೂ ಯಾವ್ಯಾವ ಕ್ವಶನ್ ಪೇಪರ್ ಇತ್ತು ಅದನ್ನೆಲ್ಲ ರೆಫರ್ ಮಾಡಿದ್ದೀನಿ. ಅದರಲ್ಲಿ ಟ್ರಿಕ್ ಹೆಂಗೆ ವರ್ಕ್ ಆಗುತ್ತೆ ಅಂತ ಚೆಕ್ ಮಾಡಿದ್ದೀನಿ, ಮತ್ತು ನಮ್ಮ ಟೀಚರ್ಸ್ನ ರೆಫರ್ ಮಾಡಿದ್ದೀನಿ, ನಮ್ಮ ಫ್ರೆಂಡ್ಸ್ನ ರೆಫರ್ ಮಾಡಿದ್ದೀನಿ, ಹಾಗೂ ನಮ್ಮ ಕಾಲೇಜಲ್ಲಿ ವೀಕ್ಲಿ ಕೊಟ್ಟಿರುವ KCET ಕ್ವಶನ್ ಪೇಪರ್ಸಲ್ಲೂ ನಾನು ಪ್ರಾಕ್ಟಿಕಲಾಗಿ ಅಪ್ಲೈ ಮಾಡಿದ್ದೀನಿ, ಅದರಿಂದ ನಾನು ಎಕ್ಸ್ಪೀರಿಯನ್ಸ್ ಆಗಿದ್ದೀನಿ. ಸೊ ಈ ಒಂದು ಎಲ್ಲ ಕ್ರೈಟೀರಿಯಾ ಸಕ್ಸಸ್ಫುಲ್ ಆದಮೇಲೆ ನಾನು ಈ ಒಂದು ಟ್ರಿಕ್ನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಆದರೆ ವಾಟ್ ಇಸ್ ಫ್ಯಾಕ್ಟ್ ಅಂತ ಕೇಳಿದ್ರೆ, ಇವಾಗ ಅಂದರೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ ತಕ್ಷಣ ಒಂದು 1 month or 2 month ಲೇಟರ್ ಕೆಲವೊಂದು ಯೂಟ್ಯೂಬ್ ಚಾನಲ್ಸ್, ಎಕ್ಸಿಸ್ಟಿಂಗ್ ಯೂಟ್ಯೂಬ್ ಚಾನಲ್ಸ್ ಆಗಿರ್ಬೋದು ಅಥವಾ ನ್ಯೂಲಿ ಕ್ರಿಯೇಟೆಡ್ ಯೂಟ್ಯೂಬ್ ಚಾನಲ್ಸ್ ಬೇಸ್ಡ್ ಆನ್ KCET ಎಕ್ಸಾಮ್ ಏನಾಯ್ತಂದರೆ, ನಮ್ಮ ಯೂಟ್ಯೂಬ್ ಚಾನಲ್ ಟ್ರಿಕ್ಸ್ ಅಂದರೆ ವಿತೌಟ್ ಸ್ಟಡಿಂಗ್, ಫಾರ್ ಎಕ್ಸಾಂಪಲ್ ಕೆಲವೊಂದು ಸಿಗ್ನೇಚರ್ ಡೈಲಾಗ್ಸ್ ಇರುತ್ತೆ ನಮ್ಮ ಯೂಟ್ಯೂಬ್ ಚಾನಲ್ಗೆ. ಫಾರ್ ಎಕ್ಸಾಂಪಲ್ ಹೌ ಟು ಗೆಟ್ ಮೋರ್ ಮಾರ್ಕ್ಸ್ ಇನ್ KCET ಎಕ್ಸಾಮ್, ಆ ಒಂದು ಟೈಟಲ್ ಕಾಪಿ ಇಡ್ತಿದ್ದಾರೆ. ಮತ್ತು ಡೈಲಾಗ್ ಅಂತ ಬಂದಿದ ತಕ್ಷಣ ಹೌ ಟು ಡಿಸೈಡ್ ದ ಕರೆಕ್ಟ್ ಆಪ್ಷನ್, ವಿ ಟೇಕ್ ದ ಹೆಲ್ಪ್ ಆಫ್ ಅದರ್ ಆಪ್ಷನ್ಸ್. ಸೊ ಈ ಒಂದು ಡೈಲಾಗ್ನು ಕಾಪಿ ಹೊಡೆದಿದ್ದಾರೆ. ಆ ಯೂಟ್ಯೂಬ್ ಚಾನಲ್ ಹೆಸರು ನನಗೆ ಹೇಳೋಕ್ಕೆ ಓಕೆ, ಬಟ್ ಹೇಳಿದ್ರೆ ಅವ್ರದ್ದು ಒಂದು ಚಾನಲ್ ಅದು ಡಿಮಾರ್ಕ್ ಆಗುತ್ತೆ. ಸೊ ಐ ಡೋಂಟ್ ವಾಂಟ್ ಟು ಟೆಲ್ ದಟ್. ಸೊ ಇಫ್ ಯು ನೋ ದಟ್ ಯೂಟ್ಯೂಬ್ ಚಾನಲ್ಸ್ ನೇಮ್, ಯು ಜಸ್ಟ್ ಕಮೆಂಟ್ ಇಟ್. ಮತ್ತು ಆ ಒಂದು ಯೂಟ್ಯೂಬ್ ಚಾನಲ್ ಮಾತ್ರ ಇಲ್ಲ, ಲಾಟ್ ಆಫ್ ಯೂಟ್ಯೂಬ್ ಚಾನಲ್ಸ್, ಐ ಹವ್ ಸೀನ್ ದೋಸ್ ಯೂಟ್ಯೂಬ್ ಚಾನಲ್ಸ್ ಲಾಸ್ಟ್ ವೀಕ್ ಆರ್ ಸಮಥಿಂಗ್. ಏನು ಮಾಡಿದ್ದಾರೆ ಅಂದರೆ, ನಮ್ಮ ಯೂಟ್ಯೂಬ್ ಚಾನಲ್ ಇರೋ ವೀಡಿಯೋನ ಹಂಗೆ ತಾಕಿದ್ದಾರೆ, ಆ ಇಮೇಜಸ್ನು ಹಂಗೆ ಕಾಪಿ ಹೊಡ್ತಿದ್ದಾರೆ, ಸೇಮ್ ಕ್ವಶನ್ಸ್ನು ರೆಫರ್ ಮಾಡಿದ್ದಾರೆ. ಸೊ ಅವ್ರಿಗೆಲ್ಲ ಒಂದೇ ಒಂದು ನಾನು ಹೇಳ್ಬೇಕಾಗಿರೋದು ಒಂದೇ ಒಂದು ಥಿಂಗ್ ಏನಂತ ಕೇಳಿದ್ರೆ, ಐ ಡೋಂಟ್ ಕೇರ್ ವೆನ್ ಯು ಕಾಪಿ ಆರ್ ಟ್ರಿಕ್ಸ್ ವಾಟ್ ಎವರ್ ಯು ಡೂ, ಬಟ್ ಮೇನ್ ಥಿಂಗ್ ಇಸ್ ದ್ಯಾಟ್ ಸಬ್ಸ್ಕ್ರೈಬರ್ಸ್ ಆರ್ ದ ಸ್ಟೂಡೆಂಟ್ಸ್ ಹೂ ಸೀಸ್ ಆ ಚಾನಲ್, ಯಾರೆಲ್ಲ ನೋಡ್ತಾರೋ ಅವ್ರಿಗೊಂದು ಒಳ್ಳೆ ನಡಿಬೇಕು. ಸೊ ಒಳ್ಳೆತನ ಬೆಳೆ ಇಲ್ಲ ಅಂತ ಹೇಳ್ತಾರೆ, ಐ ಡೋಂಟ್ ಕೇರ್. ಬಟ್ ನಾನು ಹಾಕೋ ವೀಡಿಯೋ ಸ್ಟೂಡೆಂಟ್ಸ್ಗೆ, ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಯೂಸ್ಫುಲ್ ಆಗಿದ್ದರೆ ಐ ಆಮ್ ಹ್ಯಾಪಿ ಫಾರ್ ದ್ಯಾಟ್. ಸೊ ಬೇರೆ ಯೂಟ್ಯೂಬ್ ಚಾನಲ್ಸ್ ಚೆನ್ನಾಗಿದ್ರೆ, ನಮ್ಮಿಂದ ಚೆನ್ನಾಗಿದೆ, ಐ ಆಮ್ ಆಲ್ಸೋ ಹ್ಯಾಪಿ ಫಾರ್ ದ್ಯಾಟ್ ಆ್ಯಂಡ್ ಐ ಡೋಂಟ್ ಕೇರ್ ಫಾರ್ ದ್ಯಾಟ್. ಸೊ ಈ ಒಂದು ಇನ್ಫಾರ್ಮೇಷನ್ ನಾನು ನಿಮಗೆ ಹೇಳ್ಬೇಕಂತ ಅನಿಸ್ತಾ ಇತ್ತು. ಸೊ ಈ ಒಂದು ಇನ್ಫಾರ್ಮೇಷನ್ ಸ್ಟಾರ್ಟಿಂಗಿಂದನೇ ಹೇಳಿರಬೇಕು, ಆದರೆ KCET ಎಕ್ಸಾಮ್ ಪ್ರಿಪರೇಷನ್ಗೆ ಅವಾಗ ಯಾಕೆ ಹೇಳೋದಂತ KCET ಎಕ್ಸಾಮ್ ಆದಮೇಲೆ ಹೇಳಿದ್ದೀನಿ. ಸೊ ಸಾರಿ ಫಾರ್ ದಿಸ್ ಇನ್ಫಾರ್ಮೇಷನ್, ನಿಮ್ಮ ಟೈಮ್ ವೇಸ್ಟ್ ಮಾಡಿದರೆ ಸಾರಿ. So without any delay, let's jump into our video. ಸೊ ಇವಾಗ ನೀವು ನಿಮ್ಮ KCET ಎಕ್ಸಾಮ್ ಮುಗ್ದಾದ್ಮೇಲೆ ಯು ಮೈಟ್ ಬಿ ಗೆಸಿಂಗ್ ವಾಟ್ ಯುವರ್ ರ್ಯಾಂಕ್ ವಿಲ್ ಬಿ. ಸೊ ಐಮ್ ಗೋನ್ ಡಿವೈಡ್ ದಿಸ್ KCET ರ್ಯಾಂಕ್ into 2 different things. What if a KCET rank is good and what if a KCET rank is not good? One thing is that if a KCET rank is good, you'll get scholarship and then you may easily join in top 10 colleges. And if a KCET rank is not good, then you might also get some scholarships, but top 10 colleges is little bit doubt, and you have no assurance that you'll be in top 10 college if your rank is not so good. ಸೊ ನಿಮಗೆ KCETಲ್ಲಿ ಒಳ್ಳೆ ರ್ಯಾಂಕ್ ಸಿಕ್ಕಿದ್ರೆ ಯು ಮೈಟ್ ಗೆಟ್ ಸ್ಕಾಲರ್ಶಿಪ್ ಬೇಸ್ಡ್ ಆನ್ ಯರ್ ರ್ಯಾಂಕ್ ಆರ್ ಕ್ಯಾಸ್ಟ್, ದೋಸ್ ಸಾರ್ಟ್ ಆಫ್ ಥಿಂಗ್ಸ್. ಮತ್ತು ನಿಮಗೆ ಟಾಪ್ 10 ಕಾಲೇಜಲ್ಲಿ ಸೀಟ್ ಅಂದರೆ KCET ಸೀಟ್ ಅಲಾಟ್ಮೆಂಟ್ ಆಫ್ ಕಾಲೇಜಸ್, ನೀವು ಯಾವ ಕಾಲೇಜ್ ನೀವು ಪ್ರಿಯಾರಿಟಿ ಕೊಡ್ತೀರಾ, ನಿಮ್ಮ ರ್ಯಾಂಕ್ ಅದ್ರಿಗೆ ಮ್ಯಾಚ್ ಆದರೆ ನಿಮಗೆ ಒಳ್ಳೆ ಕಾಲೇಜ್ ಅಂದರೆ ಟಾಪ್ 10 ಕಾಲೇಜಸ್ ಇನ್ ಕರ್ನಾಟಕ ಹಂಗೆ ಸಿಗ್ಬೋದು. ಇಲ್ಲಾಂದರೆ ಬ್ಯಾಂಗ್ಳೂರು, ಮೈಸೂರು, ವೇರ್ ಯು ವಾಂಟ್ ದ ಪ್ರಿಯಾರಿಟೀಸ್ ವಿಚ್ ಯು ಗಿವ್ ಇನ್ KCET ಸೀಟ್ ಅಲಾಟ್ಮೆಂಟ್ ಇನ್ ಕಾಲೇಜಸ್, ಆ ಥರ ಇರುತ್ತೆ. ಇವಾಗ ನಿಮಗೆ KCET ಒಳ್ಳೆ ರ್ಯಾಂಕ್ ಬಂದಿಲ್ಲ, ಆವಾಗ ಸ್ಕಾಲರ್ಶಿಪ್ ಇರುತ್ತಾ ಅಂತ ಕೇಳಿದ್ರೆ ಇಟ್ ಮೇ ಬಿ, ಬಟ್ ಟಾಪ್ 10 ಕಾಲೇಜಲ್ಲಿ ಸೇರೋದು ತುಂಬಾ ಕಷ್ಟ. ಬಟ್ ಡೋಂಟ್ ವರಿ, ಟಾಪ್ 10 ಕಾಲೇಜ್ ಇನ್ ಕರ್ನಾಟಕ ಸಿಕ್ಕಿಲ್ಲ ಅಂದರೂ ಪರವಾಗಿಲ್ಲ. in your place means where you live, like
ಬ್ಯಾಂಗ್ಳೂರ್ ಆರ್ ಮೈಸೂರು ವೇರ್ ಎವರ್ ಯು ವಾಂಟ್, ಅಲ್ಲಿ ನೀವು ಟ್ರೈ ಮಾಡ್ಕೋಬೋದು. ಅಲ್ಲಿರೋ ಕಾಲೇಜಸ್ಗೆ ಕಟ್ ಆಫ್ ಎಷ್ಟಿದೆ, ಯಾವ ರ್ಯಾಂಕಿಂದ ಯಾವ ರ್ಯಾಂಕ್ ಕಟ್ ಆಫ್ ಇದೆ ಅಂತ ನೀವು ಚೆಕ್ ಮಾಡ್ಕೋಬೋದು, ಅಲ್ಲಿ ನೀವು ಇರ್ಬೋದು. ಸೊ ಇದು ಒಂದು ಇಂಪಾರ್ಟೆಂಟ್ ಆಫ್ KCET ಎಕ್ಸಾಮ್. ಈ ಒಂದು KCET ಎಕ್ಸಾಮಿಂದ ನಿಮಗೆ ಸ್ಕಾಲರ್ಶಿಪ್ ಬರ್ಬೋದು. ಆ ಸ್ಕಾಲರ್ಶಿಪ್ ನಿಮಗೆ ಅಂದರೆ SSP ಸ್ಕಾಲರ್ಶಿಪ್ ಅಂತ. ಆ ಸ್ಕಾಲರ್ಶಿಪ್ ಬಗ್ಗೆ ನಾನು ಇನ್ನೊಂದು ವೀಡಿಯೋ ಮಾಡ್ತೀನಿ ಲೇಟರ್. ಇವಾಗ ನಿಮಗೆ ಒಳ್ಳೆ ರ್ಯಾಂಕ್ ಸಿಕ್ಕಿದ್ರೆ ನಿಮ್ಗೆ ಒಳ್ಳೆ ಟಾಪ್ 10 ಕಾಲೇಜ್ ಸಿಗ್ಬೋದು, ವಿತ್ ಸ್ಕಾಲರ್ಶಿಪ್ ಸಿಗುತ್ತೆ. ಒಳ್ಳೆ ರ್ಯಾಂಕ್ ಸಿಕ್ಕಿಲ್ಲ ಅಂದರೆ ನಾಟ್ ಇನ್ ಟಾಪ್ 10 ಕಾಲೇಜ್ ಇನ್ ಕರ್ನಾಟಕ, ಬಟ್ ಇನ್ ಅದರ್ ಪ್ಲೇಸ್ ವಿಚ್ ಯು ಲಿವ್ ಯು ಕ್ಯಾನ್ ಟ್ರೈ ದೇರ್. ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಅಂತ ಕೇಳಿದ್ರೆ, ಈ ಸ್ಕಾಲರ್ಶಿಪ್ ಓನ್ ಬಿ ದೇ ಫಾರ್ ಮ್ಯಾನೇಜ್ಮೆಂಟ್ ಕೋಟಾ. ಇಫ್ ಗೋಯಿಂಗ್ ಥ್ರೂ ಮ್ಯಾನೇಜ್ಮೆಂಟ್ ಕೋಟಾ ಮತ್ತು ನಿಮಗೆ ಸ್ಕಾಲರ್ಶಿಪ್ ಇರಲ್ಲ. ಮತ್ತು ಸ್ಕಾಲರ್ಶಿಪ್ ಈ KCET ಸ್ಕಾಲರ್ಶಿಪ್ ನಿಮಗೆ 4 years ಕಂಟಿನ್ಯೂಸ್ ಆಗಿರುತ್ತೆ. ದಟ್ ಮೇ ಬಿ ಫಾರ್ ಎಕ್ಸಾಂಪಲ್, ಐ ಆಮ್ ಜಸ್ಟ್ ಗಿವಿಂಗ್ ಯು ಅನ್ ಎಕ್ಸಾಂಪಲ್, ರಫ್ ಎಕ್ಸಾಂಪಲ್. ಲೈಕ್ ಸ್ಕಾಲರ್ಶಿಪ್ ಇಟ್ಸ್ ಲೈಕ್ 59,000 ಪರ್ ಇಯರ್. ಅಂದರೆ KCET ಎಕ್ಸಾಮಲ್ಲಿ ನಿಮಗೆ ಒಳ್ಳೆ ರ್ಯಾಂಕ್ ಬಂದಿದ್ರೆ, ಇಫ್ ಯು ಆರ್ ಇನ್ ಟಾಪ್ 10 ಕಾಲೇಜಸ್, ನಿಮಗೆ 59,000 ಪರ್ ಇಯರ್ ಅಂತ KCET ಗೌರ್ಮೆಂಟ್ ನಿಮಗೆ ಫೀಸನ್ನು ಪ್ರೊವೈಡ್ ಮಾಡುತ್ತೆ. ಇದು ಜಸ್ಟ್ ಅನ್ ಎಕ್ಸಾಂಪಲ್, ಆ್ಯಂಡ್ ದಿಸ್ ಮೇ ಬಿ ವ್ಯಾರಿ ವಿತ್ ದ ಡಿಫ್ರೆಂಟ್ ಕೋರ್ಸಸ್ ವಿಚ್ ಯು ಟೇಕ್ ಅ ಡಿಫ್ರೆಂಟ್ ಅಮೌಂಟ್ ಮೇ ಬಿ ದ, ಬಟ್ ದಿಸ್ ಇಸ್ ರಫ್ ಕ್ಯಾಲ್ಕುಲೇಷನ್. ಆ್ಯಂಡ್ ಅಗೇನ್ ಐ ಆಮ್ ಟೆಲಿಂಗ್ ದಿಸ್ ಮೇ ಬಿ ಚೇಂಜ್. ಇವಾಗ ನೀವು ಯಾವುದೋ ಒಂದು ಟಾಪ್ 10 ಕಾಲೇಜ್ ಸೇರಿರ್ತೀರಾ, ಐ ಮೀನ್ ಒನ್ ಅಮಾಂಗ್ ದ ಟಾಪ್ 10 ಕಾಲೇಜಸ್. ಸೊ ನೀವು ಅಲ್ಲಿ ಸೇರಾದಮೇಲೆ ನಿಮ್ಮ ಫೀಸ್ ಹೆಂಗಿರುತ್ತೆ ಅಂದರೆ, ಇದೊಂದು ರಫ್ ಎಸ್ಟಿಮೇಷನ್ ಆಫ್ ಒನ್ ಆಫ್ ದ ಟಾಪ್ 10 ಕಾಲೇಜಸ್ ಇನ್ ಬ್ಯಾಂಗ್ಳೂರ್, ಆ್ಯಂಡ್ ದಿಸ್ ಮೇ ಚೇಂಜ್. ಸೊ ಹೆಂಗಿರುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ಕಾಲೇಜ್ ಫೀಸ್ ನಿಮಗೆ 36,000 ಇದ್ದರೆ, KCET ಫೀಸ್ ದಟ್ ಈಸ್ 58,000. ಅಂದರೆ ನಿಮಗೆ ರಿಸರ್ವೇಷನ್ ಕ್ಯಾಟಗರಿ ಇದ್ದರೆ ಮತ್ತು ನಿಮಗೆ ಒಳ್ಳೆ KCET ರ್ಯಾಂಕ್ ಬಿದ್ದಿದ್ರೆ ನಿಮ್ಗೆ ಈ ಅಮೌಂಟ್ ಬರ್ಬೋದು. ಅಂದರೆ ಈ ವ್ಯಾಲ್ಯೂ ನಿಮ್ಗೆ ಚೇಂಜ್ ಆಗ್ಬೋದು. ಆ್ಯಂಡ್ ದಿಸ್ ಇಸ್ ಅ ರಫ್ ಎಸ್ಟಿಮೇಷನ್ ಅಷ್ಟೇ. ಮತ್ತು ಇನ್ನೊಂದು ಏನಪ್ಪ ಅಂತ ಕೇಳಿದ್ರೆ, ನೀವು ಕಾಲೇಜ್ ಫೀಸ್ ಯಾವ ಕಾಲೇಜಲ್ಲಿ ಸೇರಿದ್ರು ಅಪಾರ್ಟ್ ಫ್ರಮ್ KCET ಸ್ಕಾಲರ್ಶಿಪ್ ನಿಮಗೆ ಕಾಲೇಜ್ ಫೀಸ್ ಇರುತ್ತೆ. ಕಾಲೇಜ್ ಫೀಸ್ ಏನಂತ ಕೇಳಿದ್ರೆ ಲ್ಯಾಬ್ ಫೀಸ್ ಇರುತ್ತೆ. ಆ ಲ್ಯಾಬಲ್ಲಿ ನಿಮ್ಮ ಆಗ್ತಿರಲ್ಲ ಆ ಕೋರ್ಟ್ಗೂ ಫೀಸ್ ಇರುತ್ತೆ, ಮತ್ತು ಮೇಂಟೆನೆನ್ಸ್ ಫೀಸ್ ಇರುತ್ತೆ, ಮತ್ತು ಮಿಸ್ಲೇನಿಯಸ್ ಫೀಸ್ ಅಂತ ಇರುತ್ತೆ. ಸೊ ಇಂಥದ್ದು ಫೀಸ್ಗಳಿರುತ್ತೆ. ಇವಾಗ ನೀವೆಲ್ಲರೂ ಅಂದ್ಕೊಂಡಿರ್ತೀರಾ, ವೈ ಓನ್ಲಿ ಟಾಪ್ 10 ಕಾಲೇಜಸ್ ಆ್ಯಂಡ್ ನಾಟ್ ಅದರ್ ಕಾಲೇಜಸ್ ಅಂತ. ಸೊ ಐ ಡಿವೈಡ್ ದಿಸ್ ಇಂಟು 2 different ಕೇಸಸ್. ಅಂದರೆ ಇಫ್ ಯು ಸ್ಟಡಿಂಗ್ ಇನ್ ಟಾಪ್ 10 ಕಾಲೇಜಸ್ ಆ್ಯಂಡ್ ಇಫ್ ಯು ನಾಟ್ ಸ್ಟಡಿಂಗ್ ಇನ್ ಟಾಪ್ 10 ಕಾಲೇಜಸ್. ಸೊ ನೀವು ಟಾಪ್ 10 ಕಾಲೇಜಲ್ಲಿ ಓದ್ತಾ ಇದ್ದರೆ ನಿಮಗೆ ಒಳ್ಳೆ ಪ್ಲೇಸ್ಮೆಂಟ್ಸ್ ಇರುತ್ತೆ, ಮತ್ತು ನಿಮಗೆ ಡೆಫಿನೆಟ್ ಪ್ಯಾಕೇಜ್ ಅಂದರೆ ಒಂದು ಫಿಕ್ಸ್ಡ್ ಅಮೌಂಟ್ ಆಫ್ ಗುಡ್ ಪ್ಯಾಕೇಜ್ ಇರುತ್ತೆ, ಮತ್ತು ರಿಕ್ರೂಟ್ಮೆಂಟ್ ಆಫ್ ಟಾಪ್ 10 ಕಂಪನೀಸ್ ನಿಮ್ಮ ಹತ್ರ ಬಂದು ನಿಮ್ಮ ಹತ್ರ ರಿಕ್ರೂಟ್ ಮಾಡ್ಕೋಬೋದು. ಇಲ್ಲಾಂದರೆ ನೀವು ಅದರ್ ಕಾಲೇಜಸ್ ಅಂದರೆ ಅಪಾರ್ಟ್ ಫ್ರಮ್ ಟಾಪ್ 10 ಕಾಲೇಜಸ್ ನೀವು ಓದ್ತಾ ಇದ್ದರೆ ಪ್ಲೇಸ್ಮೆಂಟ್ಸ್ ಇರುತ್ತೆ, ಬಟ್ ನಾಟ್ ಇನ್ ಗುಡ್ ಲೆವೆಲ್, ಮತ್ತು ಪ್ಯಾಕೇಜಸ್ ಇರುತ್ತೆ ಅಷ್ಟೊಂದು ಗುಡ್ ಫಿಕ್ಸ್ ಲೆವೆಲ್ಸ್ ಇರಲ್ಲ, ಮತ್ತು ರಿಕ್ರೂಟ್ಮೆಂಟ್ ನೀವೇ ಹುಡ್ಕೋಬೇಕು. ಸೊ ನೀವು ಇವಾಗ ಯಾವುದೋ ಒಂದು ಟಾಪ್ 10 ಕಾಲೇಜಲ್ಲಿ ಸೇರಿರ್ತೀರಾ, ಒಂದು ಅಡ್ವಾಂಟೇಜ್ ಏನಂತ ಕೇಳಿದ್ರೆ, ನೀವು ಕೆಲಸ ಹುಡುಕೋದು ಬೇಡ, ಕೆಲಸ ನಿಮ್ಮನ್ನು ಹುಡುಕುತ್ತೆ. ಯಾಕಂತ ಕೇಳಿದ್ರೆ, ಇಫ್ ಯು ಸ್ಟಡಿಂಗ್ ಇನ್ ಟಾಪ್ ಕಾಲೇಜಸ್ ದಟ್ ಮೈಟ್ ಬಿ ಟೈಡ್ ಅಪ್ ವಿತ್ ಟಾಪ್ ಕಂಪನೀಸ್. ಆ ಟಾಪ್ ಕಂಪನೀಸ್ ಏನು ಮಾಡುತ್ತೆ ಅಂದರೆ, ಎವ್ರಿ ಇಯರ್ ದೇ ಆಫರ್ ಸಮ್ ಜಾಬ್ ಆಫರ್ಸ್ ಟು ದಟ್ ಪರ್ಟಿಕ್ಯುಲರ್ ಕಾಲೇಜ್. ಆ ಕಾಲೇಜಲ್ಲಿ ನೀವು ಇದ್ದಾಗ, ಸೊ ಅಟ್ ದಟ್ ಟೈಮ್ ಯು ಕ್ಯಾನ್ ಆಲ್ಸೋ ಗೆಟ್ ಸಮ್ ಜಾಬ್ ಆಫರ್ಸ್. ಈ ಒಂದು ಆಪ್ಷನ್ ನಿಮಗೆ ಅದರ್ ಕಾಲೇಜಲ್ಲಿ ಸಿಗಲ್ಲ. ಸಿಕ್ಕಿದ್ರು ದಟ್ ವೋಂಟ್ ಬಿ ಮಚ್ ಎಫೆಕ್ಟಿವ್ ಆಸ್ ಟಾಪ್ 10 ಕಾಲೇಜಸ್. ನೀವು ಬೇರೆ ಕಾಲೇಜಲ್ಲಿ ಓದ್ತಾ ಇದ್ದರೆ, ಯು ಹ್ಯಾವ್ ಟು ಗಿವ್ ಯೋರ್ ಓನ್ ಎಫರ್ಟ್ಸ್. ಯುವರ್ ಹಾರ್ಡ್ ವರ್ಕ್ ಮೈಟ್ ಬಿ ಮೋರ್. ಯು ಕಾಂಟ್ ಡಿಪೆಂಡ್, ಯು ಕಾಂಟ್ ರಿಲ್ಯಾಕ್ಸ್ ಆನ್ ಯರ್ ಕಾಲೇಜ್. ಬಟ್ ನೀವು ಟಾಪ್ 10 ಕಾಲೇಜಲ್ಲಿ ಇದ್ದರೆ ಯು ಕ್ಯಾನ್ ಚಿಲ್. ಯುವರ್ ಕಾಲೇಜ್ ಮೈಟ್ ಬಿ ಲೈಕ್ ಸಪೋರ್ಟಿವ್, ಯಾಕಂದರೆ ಅದು ಟಾಪ್ 10 ಕಾಲೇಜಸ್. ಅದೇ ಒಂದು ಪವರ್ ಆಫ್ ಟಾಪ್ 10 ಕಾಲೇಜಸ್. ಬಟ್ ರಿಮೆಂಬರ್ ಒನ್ ಥಿಂಗ್, ನೀವು ಟಾಪ್ 10 ಕಾಲೇಜಲ್ಲಿ ಇದ್ರೂ ಸರಿ, ಅದರ್ ಕಾಲೇಜಲ್ಲಿ ಇದ್ರೂ ಸರಿ, ಎಫರ್ಟ್ಸ್ ಯು ಹ್ಯಾವ್ ಟು ಅಪ್ಲೈ. ವಿತೌಟ್ ಹಾರ್ಡ್ ವರ್ಕ್ ದರ್ ಇಸ್ ನಥಿಂಗ್. ಸೊ ನೀವು ಓದ್ತಾ ಇರಬೇಕು. ಆದರೆ ಟಾಪ್ 10 ಕಾಲೇಜಸಲ್ಲಿ ಇದ್ದರೆ ಏನಂತೆ, ನಿಮ್ಗೊಂದು ಬ್ಯಾಕಪ್ ಸೋರ್ಸ್ ಇರುತ್ತೆ. ಅಂದರೆ ಯು ಹ್ಯಾವ್ ಅಶ್ಯೂರಿಟಿ ದಟ್ ವಿಲ್ ಗೆಟ್ ಎ ಜಾಬ್. ಸೊ ಇದೊಂದು ಅಡ್ವಾಂಟೇಜ್ ಆಫ್ ಟಾಪ್ 10 ಕಾಲೇಜಸ್. ಸೊ ಇವಾಗ ನಿಮಗೆ ಎಕ್ಸಾಮ್ ಬರ್ದಾದ್ಮೇಲೆ ಯು ಹ್ಯಾವ್ ಲಾಟ್ ಆಫ್ ಕನ್ಫ್ಯೂಷನ್ಸ್ ಟು ಡಿಸೈಡ್ ವಾಟ್ ಟೈಪ್ ಆಫ್ ಕೋರ್ಸ್ ಯು ಗೋನ ಟೇಕ್. ಸೊ ನೀವು ಯಾವುದೊಂದು ಕೋರ್ಸ್ ಎತ್ತಲಿ, ದಟ್ ಡಿಪೆಂಡ್ಸ್ ಆನ್ ಯರ್ ಓನ್ ಇಂಟ್ರೆಸ್ಟ್. ಮತ್ತು ಇನ್ನೊಂದು ಏನಂತ ಕೇಳಿದ್ರೆ, ನೀವು ಸ್ಕೋಪಿಗೋಸ್ಕರ ಅಂದರೆ ಹೇಳೋಕ್ಕೆ ಚೆನ್ನಾಗಿದೆ ಕೋರ್ಸ್ ಅಂತ ಎತ್ತಬೇಡ. ಯಾಕಂದರೆ ದ ನೆಕ್ಸ್ಟ್ 4 years ಯು ಗೋನ ಸ್ಟ್ರಗಲ್ ವಿತ್ ದಟ್ ಕೋರ್ಸ್, ಕಮ್ ಅಪ್ ವಿತ್ ದಟ್ ಕೋರ್ಸ್. ಸೊ ದಟ್ ಕೋರ್ಸ್ ಇಸ್ ವೆರಿ ಇಂಪಾರ್ಟೆಂಟ್ for rest of your life. Now I'm taking example of 2 different courses, and this is just an example. So ಇವಾಗ ನೀವು ಯಾವುದೋ ಒಂದು ಟಾಪ್ 10 ಕಾಲೇಜ್, ಒಂದು ಸಿಂಗಲ್ ಪರ್ಟಿಕ್ಯುಲರ್ ಟಾಪ್ 10 ಕಾಲೇಜಲ್ಲಿ ಅಡ್ಮಿಷನ್ ಬೇಕಂತ ಹೋಗ್ತೀರಾ ಫಾರ್ ಇನ್ಫಾರ್ಮೇಷನ್ ಟೆಕ್ನಾಲಜಿ. ಲೆಟ್ ಅಸ್ ಕನ್ಸಿಡರ್ ಇನ್ಫಾರ್ಮೇಷನ್ ಟೆಕ್ನಾಲಜಿ, ವಾಟ್ ಎವರ್ ಕೋರ್ಸ್ ಯು ನೀಡ್. ಸೊ ಅಲ್ಲಿ ನಿಮಗೆ ಆ ಕಾಲೇಜಲ್ಲಿ ನಿಮ್ಗೆ ಸೀಟ್ ಬೇಕಂತ ಕೇಳಿದ್ರೆ, ನೀವು ಆ ಕಾಲೇಜಲ್ಲಿರುವ ಎಲಿಜಿಬಿಲಿಟಿ ಕ್ರೈಟೀರಿಯಾಸ್ ಅಂದರೆ ಈಚ್ ಆ್ಯಂಡ್ ಎವ್ರಿ ಕಾಲೇಜ್ ಹ್ಯಾವ್ ಅ ಸ್ಪೆಸಿಫೈಡ್ ಕಟ್ ಆಫ್ ಫಾರ್ ದ ಕೋರ್ಸಸ್. ನೀವು ಯಾವುದೊಂದು ಕೋರ್ಸ್ ಹೋದ್ರೂ ಆ ಕಾಲೇಜಲ್ಲಿ ಯು ಹ್ಯಾವ್ ಅ ಸ್ಪೆಸಿಫೈಡ್ ಕಟ್ ಆಫ್. ಆ ಕಟ್ ಆಫಲ್ಲಿ ನಿಮ್ಮ ರ್ಯಾಂಕ್ ಬಿದ್ದರೆ you might be successful. For example, if you want IIT, ISC, Information Science and Engineering College, in one of the top 10 colleges, and if your rank, KCET rank is 50,000, then you might try with your reservation. With your reservation, you may easily get some colleges, your top 10 colleges. ಸೊ ಇವಾಗ ಆ ಕಾಲೇಜಲ್ಲಿ ನಿಮಗೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಸಿಕ್ಕಿಲ್ಲ ಅಂದರೆ, ಇಫ್ ರ್ಯಾಂಕ್ ಡಸನ್ಸ್ ಸ್ಪೆಸಿಫೈ ದ ಕ್ರೈಟೀರಿಯಾಸ್, ದೆನ್ ಯು ಮೈ ಟ್ರೈ ವಿತ್ ಆಟೋಮೊಬೈಲ್ ಇಂಜಿನಿಯರಿಂಗ್. ಸೊ ನಿಮಗೆ ಆಟೋಮೊಬೈಲ್ ಇಂಜಿನಿಯರಿಂಗಲ್ಲಿ ಸಿಗ್ಬೋದು. ಸೊ ಅದ್ರ ಕಟ್ ಆಫ್ ನಿಮಗೆ
50 ಇರ್ಬೋದು. ಸೊ ಇಫ್ ಎ ನಾಟ್ ಪಾಸಿಬಲ್ ಫಾರ್ ಒನ್ ಆಫ್ ದ ಕೋರ್ಸಸ್ ಯು ಮೇ ಟ್ರೈ ವಿತ್ ಅದರ್ ಕೋರ್ಸಸ್. ಯಾಕಂದರೆ ನಿಮಗೆ ಮೋರ್ ದೆನ್ ಕೋರ್ಸಸ್ ದ ಕಾಲೇಜ್ ವಿಚ್ ಯು ಸ್ಟಡಿ ಮೈಟ್ ಬಿ ಇಂಪಾರ್ಟೆಂಟ್ ವೆನ್ ಇಟ್ ಕಮ್ಸ್ ಟು ಇಂಜಿನಿಯರಿಂಗ್. ಯಾಕಂದರೆ ನಿಮಗೆ ಆ ಒಂದು ಪ್ಲೇಸ್ಮೆಂಟ್ಸ್ ನಿಮ್ಗೆ ಇರಬೇಕು. ಆ ಪ್ಲೇಸ್ಮೆಂಟ್ ಸೆಲ್ಲಲ್ಲಿ you should be having a good scope in the top 10 colleges. So when it comes to engineering, more than the course, the top 10 colleges which you join is more important. ಮತ್ತು ಇನ್ನೊಂದು ಇನ್ಫಾರ್ಮೇಷನ್ ಅಂದರೆ ನಿಮ್ಮ ಟಾಪ್ 10 ಕಾಲೇಜ್ ಹೋಗಿದ ತಕ್ಷಣ ಅಲ್ಲಿ ನಿಮಗೆ ಕೋರ್ಸ್ ಅರ್ಥ ಆಗಿಲ್ಲ ಅಂದರೆ ದಟ್ ವಿಲ್ ಬಿ ಈವನ್ ಮೋರ್ ಪ್ರಾಬ್ಲಮ್ಯಾಟಿಕ್. ಸೊ ಮೇಕ್ ಶೋರ್ ದಟ್ ಆಲ್ ದಿಸ್ ಕೋರ್ಸಸ್ ವಿಚ್ ಯು ನೀಡ್ ಅಂಡ್ ದ ಟಾಪ್ 10 ಕಾಲೇಜ್ ವಿಚ್ ಯು ನೀಡ್ ಕೋಇನ್ಸೈಡ್. ನೀವು ಎಲ್ಲರೂ ಮ್ಯಾಚ್ ಆಗಬೇಕು. ದ ಕಾಲೇಜ್ ವಿಚ್ ಯು ಸರ್ಚ್ ಫಾರ್ ಅಂಡ್ ದ ಕೋರ್ಸ್ ವಿಚ್ ಯು ವಾಂಟ್ ಟು ಟೇಕ್ ದಟ್ ಶುಡ್ ಬಿ ಮ್ಯಾಚಿಂಗ್. ಸೊ ದಟ್ ವಿಲ್ ಬಿ ಸೊ ಗುಡ್ ಇಫ್ ಯು ಡೂ ದಟ್. ಮತ್ತು ಇನ್ನೊಂದು ಏನಂತ ಕೇಳಿದ್ರೆ ಫೀಸ್ ವೈಸ್ ಆಲ್ಸೋ ದೆರ್ ಬಿ ಲಾಟ್ ಆಫ್ ಡಿಫರೆನ್ಸಸ್ ವೆನ್ ಇಟ್ ಕಮ್ಸ್ ಟು 2 different ಕೋರ್ಸಸ್. ಅಂದರೆ ನಾಟ್ ಓನ್ಲಿ ಆಟೋಮೊಬೈಲ್ ಇಂಜಿನಿಯರಿಂಗ್ ಆರ್ ಇನ್ಫಾರ್ಮೇಷನ್ ಟೆಕ್ನಾಲಜಿ, ವೆನ್ ಯು ಕನ್ಸಿಡರ್ ಆಲ್ ದ ಕೋರ್ಸಸ್ ವಿಚ್ ಆರ್ ದೇರ್ ದೇರ್ ಇಸ್ ಲಾಟ್ ಆಫ್ ಡಿಫರೆನ್ಸ್. ಅಂದರೆ ನೀವು ಫೀಸ್ ವೈಸ್ ನೋಡಿದ್ರೆ ಫಾರ್ ಆಟೋಮೊಬೈಲ್ ಇಂಜಿನಿಯರಿಂಗ್ ಎಕ್ಸಾಂಪಲ್ ಇಸ್ ಜಸ್ಟ್ ಅನ್ ಎಕ್ಸಾಂಪಲ್, ಆಟೋಮೊಬೈಲ್ ಇಂಜಿನಿಯರಿಂಗ್ ಕಡಿಮೆ ಇರುತ್ತೆ. ವೆನ್ ಇಟ್ ಕಮ್ಸ್ ಟು ಇನ್ಫಾರ್ಮೇಷನ್ ಟೆಕ್ನಾಲಜಿ ISC ಆರ್ CSE ಆರ್ EEE ಇಟ್ ವಿಲ್ ಬಿ ಮೋರ್ ವೆನ್ ಕಂಪೇರ್ಡ್ ಟು ಆಟೋಮೊಬೈಲ್ ಇಂಜಿನಿಯರಿಂಗ್. ಸೊ ದಿಸ್ ಡಿಫರ್ಸ್. ಇದು ಚೇಂಜ್ ಆಗ್ಬೋದು. ನೀವು ಯಾವ ಕಾಲೇಜ್ ಹೋಗ್ತೀರಾ, ನೀವು ಯಾವ ಕೋರ್ಸ್ಗೆ ಹೋಗ್ತೀರಾ, ನೀವು ಯಾವ ಟೈಮ್ಗೆ ಹೋಗ್ತೀರಾ ಅಂತ. ಟೈಮ್ ಇನ್ ದ ಸೆನ್ಸ್ ಲಾಸ್ಟ್ ಮೂಮೆಂಟ್ ಆರ್ ಸಮಥಿಂಗ್ ಲೈಕ್ ದ್ಯಾಟ್ ಯೋರ್ ಫೀಸ್ ಮೈಟ್ ಬಿ ಮೋರ್. ಸೊ ನೀವು ಒಂದು ಡಿಸಿಷನ್ ಮಾಡ್ಕೋಬೇಕು. ಏನಂತ ಕೇಳಿದ್ರೆ ದ ಕೋರ್ಸ್ ವಿಚ್ ಯು ಸೆಲೆಕ್ಟ್ ನಿಮ್ಗೆ ಅರ್ಥ ಆಗಬೇಕು. ನೀವು ಯಾವ ಕೋರ್ಸ್ ಸೆಲೆಕ್ಟ್ ಮಾಡ್ತೀರೋ ಅದು ನಿಮಗೆ ಅರ್ಥ ಆಗಬೇಕು. ಸುಮ್ಮನೆ ಹೇಳಕ್ಕೆ ಚೆನ್ನಾಗಿದೆ, ಒಂದು ಒಳ್ಳೆ ಸ್ಕೋಪ್ ಇದೆ ಅಂತ ನೀವು ಸೆಲೆಕ್ಟ್ ಮಾಡೋಕ್ಕೆ ಹೋಗಬೇಡ. ದೆನ್ ಯು ವಿಲ್ ಬಿ ಇನ್ ಅ ಗ್ರೇಟ್ ರಿಸ್ಕ್. ಅದೇ ಥರ ಟಾಪ್ 10 ಕಾಲೇಜ್ ಸಿಕ್ಕಿದೆ ಯಾವುದೊಂದು ಕೋರ್ಸ್ ಎತ್ತನ ಅಂತಲೂ ಹೋಗಬೇಡ. ಮೇಕ್ ಶೋರ್ ಆಲ್ ದ ಥಿಂಗ್ಸ್ ಆರ್ ಸೋ ಈಸಿ. ನಿಮ್ಗೆ ಅರ್ಥ ಆಗಂಗೆ ಥರ ಯಾವುದೊಂದು ಕೋರ್ಸ್ನ ಸೆಲೆಕ್ಟ್ ಮಾಡಿ. ಸೊ ಇನ್ನೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಏನಂತ ಕೇಳಿದ್ರೆ ದ ಲಾಟ್ ಆಫ್ KCET ಸ್ಟೂಡೆಂಟ್ಸ್ ಸ್ಪೆಂಡ್ ದ ಟೈಮ್ ಟು ಸೆಲೆಕ್ಟ್ ದೇರ್ KCET ರ್ಯಾಂಕ್. ಅಂದರೆ ದಟ್ ಇಸ್ ವೇಸ್ಟ್ ಆಫ್ ಟೈಮ್. ಯಾಕಂತ ಕೇಳಿದ್ರೆ ಫಾರ್ ಎಕ್ಸಾಂಪಲ್ ನೀವು ಇವಾಗ ಯಾವುದೊಂದು ಟಾಪ್ 10 ಕಾಲೇಜಸ್ ಅಥವಾ ನೀವು ಕೋರ್ಸ್ ಯಾವ್ದು ಸೆಲೆಕ್ಟ್ ಮಾಡಬೇಕಂತ ಟೈಮ್ ಸ್ಪೆಂಡ್ ಮಾಡಿದ್ರೆ ದಟ್ ಈಸ್ ಯೂಸ್ಫುಲ್. ಯಾಕಂದರೆ ದಟ್ ಈಸ್ ಇನ್ ಯುವರ್ ಹ್ಯಾಂಡ್. ಯು ಕ್ಯಾನ್ ಡಿಸೈಡ್ ವಾಟ್ ಕೈಂಡ್ ಆಫ್ ಕಾಲೇಜ್ ಯು ವಾಂಟ್ ಟು ಜಾಯ್ನ್ ಆ್ಯಂಡ್ ವಾಟ್ ಕೈಂಡ್ ಆಫ್ ಕೋರ್ಸ್ ಯು ವಾಂಟ್ ಟು ಟೇಕ್. ಬಟ್ ಸೆಲೆಕ್ಟಿಂಗ್ ಆರ್ ಪ್ರೆಡಿಕ್ಟಿಂಗ್ ಯುವರ್ KCET ರ್ಯಾಂಕ್ ಇಸ್ ವೇಸ್ಟ್ ಆಫ್ ಟೈಮ್. ಯಾಕಂದರೆ ಇವಾಗ ನೀವು ಯಾವುದೋ ಒಂದು PDF ಅಂದರೆ ಇವಾಗ ಗೂಗಲ್ ಇರೋ PDF ಯಾವುದೇ ಒಂದು PDF ಸೆಲೆಕ್ಟ್ ಮಾಡಿದ್ರು ದೇ ಆರ್ ಜಸ್ಟ್ ಪ್ರೊಡಕ್ಷನ್ಸ್ ಆ್ಯಂಡ್ ದೇ ಕಾಂಟ್ ಪ್ರಿಡಿಕ್ಟ್ ಯುವರ್ ಫ್ಯೂಚರ್ ಎಕ್ಸಾಕ್ಟ್ಲಿ. ಸೊ ದ್ಯಾಟ್ ಮೈ ಚೇಂಜ್. ಆದರೆ ರಫ್ ಎಸ್ಟಿಮೇಷನ್ ಯು ಕ್ಯಾನ್ ಜಸ್ಟ್ ಎಸ್ಟಿಮೇಟ್ ದೋಸ್ ರ್ಯಾಂಕ್ಸ್. ಮತ್ತು ನೀವೆಲ್ಲರೂ ಅಂದ್ಕೊಂಡಿರ್ತೀರಾ ಟಾಪ್ ರ್ಯಾಂಕ್ ಇದ್ರೇ ಟಾಪ್ ಕಾಲೇಜ್ ಸೇರ್ಬೋದು ಅಂತ. ಇಟ್ಸ್ ನಾಟ್ ಲೈಕ್ ದ್ಯಾಟ್. ದೇರ್ ಆರ್ ಆಲ್ಸೋ ಸಮ್ ಟ್ರಿಕ್ಸ್ ವೆನ್ ಯು ಆರ್ ಸೆಲೆಕ್ಟಿಂಗ್ ಫಾರ್ ಸೀಟ್ ಅಲಾಟ್ಮೆಂಟ್, those kind of stuffs in KCET exam. And don't worry, our channel has got even tricks for selecting top 10 colleges even if your rank is low. ಆ ಒಂದು ವೀಡಿಯೋ ನಾನು ಇವಾಗಲೇ ಹಾಕಿದ್ರೆ ಅದ್ರ ಬಗ್ಗೆ ಮಾತಾಡಿದ್ರು ಸರಿ. ದೇ ಆರ್ ಲಾಟ್ ಆಫ್ ಯೂಟ್ಯೂಬರ್ಸ್ ವೇಟಿಂಗ್ ಟು ಸ್ಟೀಲ್ ಆರ್ ಓನ್ ಟಾಪಿಕ್ಸ್. ಅಂದರೆ ನಾನು ಇವಾಗ ನಮ್ಮ ವೀಡಿಯೋದಲ್ಲಿ ಯಾವುದೋ ಒಂದು ಟಾಪಿಕ್ ಹಾಕ್ತೀನಿ ಅಂತ ಹೇಳಿದ್ರೆ ನಮಗಿಂತ ಮುಂಚೆ ಅವ್ರ ಚಾನಲಲ್ಲಿ ಆಗ್ತಾ ಇದ್ದಾರೆ. ಸೊ ದಿಸ್ ಕೈಂಡ್ ಆಫ್ ಥಿಂಗ್ಸ್ ಐ ಕಾಂಟ್ ಟೆಲ್ ಎವ್ರಿಥಿಂಗ್, ಬಟ್ ಮೇಕ್ ಶೋರ್ ದೇ ಆರ್ ಸಮ್ ಟ್ರಿಕ್ಸ್ ಇವನ್ ಇನ್ ಅಪ್ಲೈಯಿಂಗ್ ಫಾರ್ ಟಾಪ್ 10 ಕಾಲೇಜಸ್, ಹೌ ಟು ಈಸಿಲಿ ಗೆಟ್ ಟಾಪ್ 10 ಕಾಲೇಜಸ್ ಇವನ್ ಇಫ್ your rank is low. ಸೊ ಈ ಒಂದು ಟ್ರಿಕ್ಕೂ ಇದೆ. ಐ ವಿಲ್ ಅಪ್ಲೋಡ್ ದಾಟ್ ಇನ್ ಅವರ್ ಅಪ್ಕಮಿಂಗ್ ವೀಡಿಯೋಸ್. ಆ್ಯಂಡ್ ಅನದರ್ ಇನ್ಫಾರ್ಮೇಷನ್ ಏನಂತ ಕೇಳಿದ್ರೆ ನೀವು ಇವಾಗ ಕೋರ್ಸ್ ಸೆಲೆಕ್ಟ್ ಮಾಡಿದ್ರು ಅಥವಾ ಕಾಲೇಜ್ ಸೆಲೆಕ್ಟ್ ಮಾಡೋಕ್ಕೆ ಹೋದ್ರೂ ಡಿಸೈಡ್ ಆನ್ ಯುವರ್ ಓನ್. ಯು ಕ್ಯಾನ್ ಟೇಕ್ ಒಪಿನಿಯನ್ ಫ್ರಮ್ ಅದರ್ಸ್ ಬಟ್ ನಾಟ್ ದ ಡಿಸಿಷನ್ ಫ್ರಮ್ ಅದರ್ಸ್. ನೀವು ಸೆಲೆಕ್ಟ್ ಮಾಡಿದಾಗ ಗಾಬರಿ ಇಲ್ದಿರಾ ಅಂದರೆ ವಿತೌಟ್ ಎನಿ ಪ್ಯಾನಿಕ್ ದ ವೇ ವಿಚ್ ಯು ವಾಂಟ್ ಟು ಸೆಲೆಕ್ಟ್ ದ ಕೋರ್ಸ್ ವಿಚ್ ಯು ವಾಂಟ್ ಟು ಸೆಲೆಕ್ಟ್ ಅಂಡ್ ದ ಕಾಲೇಜ್ ವಿಚ್ ಯು ವಾಂಟ್ ಟು ಗೋ ಇಟ್ಸ್ ಇನ್ ಯುವರ್ ಹ್ಯಾಂಡ್ ಆ್ಯಂಡ್ ಡೋಂಟ್ ಗೆಟ್ ಇಂಪ್ಲಿಮೆಂಟೆಡ್ ಬೈ ಅದರ್ಸ್. ಸೊ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಶೇರ್ ಮಾಡಬೇಕಾಗಿದೆ. ಸೊ yeah, thank you for watching our channel. If you find this kind of things are so helpful, then like and share and subscribe our channel. Thank you.